ರಾಯಚೂರು ಜಿಲ್ಲೆಯಲ್ಲಿ ಅಕ್ರಮ ಮರಳು ಮಾಫಿಯಾ ದಂಧೆ ನಡೆಯುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಅಲ್ಲದೆ ಅಧಿಕಾರಿಗಳು ತಡೆಯಲು ಹೋದರೆ ಅವರ ಮೇಲೆ ಕೂಡ ಹಲ್ಲೆ ನಡೆಸಲಾಗುತ್ತಿದೆ ಎಂಬ ಆರೋಪ ಕೂಡ ಕೇಳಿ ಬರುತ್ತಿದೆ. ಇನ್ನು ದೇವದುರ್ಗ ಶಾಸಕೀಯ ಪುತ್ರ ಸಂತೋಷ್ ಸೇರಿದಂತೆ ಸಂಘಟಕರು ದೇವದುರ್ಗ ಪ್ರವಾಸಿ ಮಂದಿರಕ್ಕೆ ಪೊಲೀಸ್ ಪೇದೆ ಹನುಮಂತರಾಯ ಎಂಬುವರನ್ನು ಕರೆಯಿಸಿಕೊಂಡು ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗುತ್ತಿದೆ. ಇನ್ನು ಪೊಲೀಸ್ ಪೇದೆ ದೇವದುರ್ಗ ಠಾಣೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ರು. ಅಕ್ರಮ ಮರುಳಿನ ಟ್ರ್ಯಾಕ್ಟರ್ ತಡೆದಿದ್ದಕ್ಕೆ ಹಲ್ಲೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿ ಬರುತ್ತಿದೆ. ಸದ್ಯ ದೇವದುರ್ಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಪೊಲೀಸ್ ಪೇದೆ ಚಿಕಿತ್ಸೆ ಪಡೆಯುತ್ತಿದ್ದು, ಶಾಸಕೀಯ ಪುತ್ರ ಸಂತೋಷ್ ವಿರುದ್ಧ ದೇವದುರ್ಗ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದೇವದುರ್ಗ ಪೊಲೀಸರ ಗುಂಡಾವರ್ತನೆ ಕಡೆಗಣಿಸಲೇಬೇಕು. इडली वड़ा अच्छा है, अशोक सदने की रुचा है. ದೇವದುರ್ಗದಲ್ಲಿ ಪೊಲೀಸರ ಗುಂಡಾವರ್ತನೆ ಕಡೆಗಣಿಸಲೇಬೇಕು. ದೇವದುರ್ಗದಲ್ಲಿ ಪೊಲೀಸರ ಗುಂಡಾವರ್ತನೆ ಕಡೆಗಣಿಸಲೇಬೇಕು.